ಕೇಳಿಸಿದೆಯಾ ಇವಾಗ? ಓಕೆ ಡನ್ ಅಪ್ಪ, ಮ್ಯೂಟ್ ತೆಗದೆ. ಸೊ ಪಿಯಾನೋವನ್ನ ಇದಕ್ಕೇನಂತಂದು ಹೇಳಿದ್ರೆ ಹೋಲಿಸ್ತಾರ, ಸೇಮ್ ಅದೇ ಥರ ಇದನ್ನ ಯಾವುದಕ್ಕೆ ಹೋಲಿಸ್ತಾರ ಅಂತಂದೇಳಿ ನೀವು ನೋಡಬೇಕು. ಇಲ್ಲಿ ನೋಡ್ರಿ, ಸಿಂಗ್ ಅಂತಂದು ಹೇಳಿದ್ರೆ ಹಾಡುವುದು ಅಂತಂದು ಹೇಳ್ತೀವಿ, ಸೈಲೆನ್ಸ್ ಅಂತಂದು ಹೇಳಿದ್ರೆ ಶಾಂತಿ ಅಂತಂದು ಹೇಳ್ತೀವಿ, ಶೌಟ್ ಅಂತಂದು ಹೇಳಿದ್ರೆ ಕೂಗಾಡುವುದು, ಅರುಚಾಡುವುದು ಅಂತಂದು ಹೇಳ್ತೀವಿ. ಸೇಮ್ ಅದೇ ಥರ ವಿಶ್ಪರ್ ಅಂತಂದು ಹೇಳಿದ್ರೆ ಏನಂತಂದು ಹೇಳ್ತೀವಿ ಅಂತ ನೀವು ಚೆಕ್ ಮಾಡ್ಬೇಕು. ಇವಾಗ ಒಂದೊಂದು ವರ್ಡ್ಗೆ ಏನೇನಂತ ಕರೀತಾರ ಅಂತಂದು ಹೇಳಿ ನೀವು ನೋಡ್ಕೋಬೇಕು. ಸೊ ಇಲ್ಲಿ ನೋಡ್ರಿ, ಫೋರ್ಟೆ ಅಂತಂದು ಹೇಳಿಬಿಟ್ರೆ ಏನಪ್ಪ ಅಂತಂದು ಹೇಳಿದ್ರೆ ಏನಂತ ಹೇಳ್ತೀವಿ? ಸಾಮರ್ಥ್ಯ, ಬಲ ಅಂತಂದು ಹೇಳ್ತೀವಿ. ಸಾಮರ್ಥ್ಯ ಅಥವಾ ಬಲ ಅಂತಂದು ಹೇಳ್ತೀವಿ. ವೈಶಿಷ್ಟ್ಯ, ಸಾಮರ್ಥ್ಯ, ಬಲ ಅಥವಾ ವೈಶಿಷ್ಟ್ಯ ಅಂತಂದು ಹೇಳ್ತೀವಿ. ಪಿಯಾನೋ ಅಂತಂದು ಹೇಳಿದ್ರೆ ಒಂಥರ ವೈಶಿಷ್ಟ್ಯ, ಒಂಥರ ಸೌಂಡ್ ಕೊಡುತ್ತೆ. ವಿಸ್ಪರ್ ಅಂತಂದು ಹೇಳಿದ್ರೆ ಪಿಸು ಮಾತು. ನೀವು ಸ್ಲೋ ಆಗಿ ಮಾತಾಡ್ತಿರಲ್ಲ, ಯಾರಿಗೂ ಗೊತ್ತಾಗಬಾರ್ದಂಗ, ದೋಸ್ತ ಅಲ್ಲಿ ನೋಡು ಹುಡುಗಿ ಬಂದಳು ಅಂತಂದೇಳಿ ಸ್ಲೋ ಆಗಿ ಮಾತಾಡ್ತಿರಲ್ಲ. ಸೊ ಆ ಥರ ವಿಸ್ಪರ್ ಅಂತಂದು ಹೇಳಿದ್ರೆ ಸ್ಲೋ ಆಗಿ ಮಾತಾಡೋದು. ಇದೇನು ಹೇಳುತ್ತೆ ಅಂದ್ರೆ ಶಾಂತಿಯಿಂದ ಮಾತಾಡೋದು, ಶಾಂತಿಯಿಂದ ಸ್ಲೋ ಆಗಿ ಮಾತಾಡೋದು ಅಂತಂದು ಹೇಳ್ತೀವಿ. ಅಂದ್ರೆ ಸೈಲೆನ್ಸ್ ಅಂತಂದು ಹೇಳ್ತೀವಿ. ಇಲ್ಲಿ ಏನಂತ ಹೇಳ್ತೀವಿ ಅಂತಪ್ಪ ಅಂತಂದು ಹೇಳಿದ್ರೆ ಆನ್ಸರು ಸೈಲೆನ್ಸ್ ಅಂತಂದು ಹೇಳ್ತೀವಿ. ಸೇಮ್ ಅದೇ ಥರ ನೋಡ್ರಿ ನೆಕ್ಸ್ಟು. ಇದು ತುಂಬ ಈಸಿ ಐತಿ, ಇದು ತುಂಬ ಈಸಿ. ಟ್ರೀ ಅಂತಂದು ಹೇಳಿದ್ರೆ ಟ್ರಂಕ್ ಅಂತಂದು ಹೇಳ್ತೀವಿ. ಟ್ರೀ ಅಂತಂದು ಹೇಳಿದ್ರೆ ಗಿಡ, ಟ್ರಂಕ್ ಅಂತಂದು ಹೇಳಿದ್ರೆ ಟ್ರಂಕ್. ಟ್ರಂಕ್ ಅಂತಂದು ಹೇಳಿದ್ರೆ ಕಾಂಡ ಅಂತಂದು ಹೇಳ್ತೀವಿ. ಇಲ್ಲಿ ನೀವು ನೋಡಿರ್ಬೋದು, ಇದೊಂದು ಏನಪ್ಪ ಅಂತಂದು ಹೇಳಿದ್ರೆ ಇದೊಂದು ನಮ್ಮದು ಗಿಡ ಅಂತಂದು ಹೇಳಿದ್ರೆ, ಸೊ ಇದು ನೋಡ್ರಿ, ಇದು ನಮ್ಮದು ಗಿಡ ಇದು. ಸೊ ಇದನ್ನು ನಾವು ಏನಂತ ಕರಿತೀವಪ್ಪ ಅಂತಂದು ಹೇಳಿದ್ರೆ ಕಾಂಡ ಅಂತ ಕರಿತೀವಿ. ಗಿಡಗಳಿಗೆ ಕಾಂಡ ಎಷ್ಟು ಮುಖ್ಯನೋ ಸೇಮ್ ಅದೇ ಥರ ಹೌಸ್ ಅಂತಂದು ಹೇಳಿದ್ರೆ ಮನೆಗೆ ಏನು ಮುಖ್ಯ? ವಿಂಡೋ ಮುಖ್ಯನಾ? ಗಾರ್ಡನ್ ಅಂತಂದು ಹೇಳಿದ್ರೆ ಗಾರ್ಡನ್ ಏರಿಯಾ. ಇದು ಮನೆ ಅಪ್ಪ ಅಂತಂದು ಹೇಳಿದ್ರೆ ಸೊ ಇದು ಗಾರ್ಡನ್ ಏರಿಯಾ. ವಿಂಡೋ ಅಂತಂದು ಹೇಳಿದ್ರೆ ಕಿಟಕಿ. ಸೊ ರೂಫ್ ಅಂತಂದು ಹೇಳಿದ್ರೆ ಮೇಲ್ಗಡೆ ಚಾವಣಿ ಅಂತಂದು ಹೇಳ್ತೀವಿ. ಡೋರ್ ಅಂತಂದು ಹೇಳಿದ್ರೆ ಬಾಗಿಲು. ಇದಕ್ಕೆ ತುಂಬ ಇಂಪಾರ್ಟೆಂಟ್ ಯಾವುದು? ಬಾಗಿಲು ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಕೆಳಗಡೆ ಮೇನ್ ಪಾರ್ಟ್ ಗಿಡಕ್ಕೆ ಕಾಂಡ ಇಂಪಾರ್ಟೆಂಟ್ ಆದರೆ ಮನೆ ಅಂತ ಬಂತು ಅಂತಂದು ಹೇಳಿದ್ರೆ ಬಾಗಿಲು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತಂದು ಹೇಳಿದ್ರೆ ಡೋರ್ ಅಂತಂದು ಹೇಳ್ತೀವಿ. ಸೇಮ್ ಅದೇ ಥರ ನೋಡ್ರಿ, ಇದು ಸ್ಟಡಿ ಮಾಡೋದೈತೆ ಒಂಥರ. ಏನಂತಂದು ಹೇಳಿದ್ರೆ ಯಾವುದೋ ಒಂದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರೆ ಇದನ್ನು ನಾವು ಹೇಳ್ತೀವಿ. ಜಿಯೋಗ್ರಫಿ ಅಂದರೆ ಏನು? ಇಲ್ಲಿ ನೋಡ್ರಿ, ಜಿಯೋಗ್ರಫಿ. ಸೊ ಎಲ್ಲದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ನದಿಗಳ ಬಗ್ಗೆ, ಅವು ಹೆಂಗೆ ತಯಾರಾಗ್ತಾವ, ಹೆಂಗೆ ಉತ್ಪತ್ತಿ ಆಗ್ತಾವ, ಸಮುದ್ರಗಳ ಬಗ್ಗೆ, ಮೌಂಟೇನ್ಸ್ಗಳ ಬಗ್ಗೆ ಎಲ್ಲವನ್ನ ಸ್ಟಡಿ ಮಾಡೋದನ್ನ ಏನಂತ ಕರಿತೀವಿ ಅಂದರೆ ಜಿಯೋಗ್ರಫಿ ಅಂತ ಕರಿತೀವಿ. ಜಾಮೆಟ್ರಿ ಅಂತಂದು ಹೇಳಿದ್ರೆ ರೇಖಾಗಣಿತ, ರೇಖೆಗಳ ಬಗ್ಗೆ ಅಧ್ಯಯನ ಮಾಡೋದು, ಚಿತ್ರಗಳಿಗೆ. ಹಾರಾಲಜಿ ಅಂದರೆ ಏನು? ಕ್ರೋನಾಲಜಿ ಅಂದರೆ ಏನು? ಸೇಮ್ ಅದೇ ಥರ ಮ್ಯಾಪ್ ಬಗ್ಗೆ ಡಿಸ್ಕಷನ್. ಮ್ಯಾಪ್ ಅಂತಂದು ಹೇಳಿದ್ರೆ ನೀವು ಎಲ್ಲಾದ್ರೂ ಹೋಗ್ಬೇಕಂತಂದು ಹೇಳಿದ್ರೆ ಮ್ಯಾಪ್ ಹಾಕ್ತಿರಲ್ಲ, ಆ ಥರ ಅದು ಸೇಮ್ ಹಾಗೆ ಇರುತ್ತೆ. ಮ್ಯಾಪ್ ಅಂತಂದು ಹೇಳಿದ್ರೆ ಒಂಥರ ಎಲ್ಲನೂ ಪ್ರಪಂಚದ್ದೇನಂತಂದು ಹೇಳಿದ್ರೆ ಎಲ್ಲನೂ ಅದರಲ್ಲಿರುತ್ತೆ, ಅದನ್ನು ನಾವು ಮ್ಯಾಪ್ ಅಂತ ಕರಿತೀವಿ. ಸೊ ಮ್ಯಾಪ್ ಬಗ್ಗೆ ಸ್ಟಡಿ ಮಾಡೋದನ್ನು ನಾವೇನಂತ ಕರಿತೀವಿ ಅಂದರೆ ಕಾರ್ಟೋಗ್ರಾಫಿ ಅಂತ ಕರಿತೀವಿ. ಸೇಮ್ ಅದೇ ಥರ ಕ್ಲಾಕ್ ಅಂತಂದು ಹೇಳಿದ್ರೆ ಗಡಿಯಾರ. ನೋಡ್ರಿ, ಸಮಯದ ಬಗ್ಗೆ ಅಂತಂದು ಹೇಳ್ತೀವಿ. ಸಮಯದ ಬಗ್ಗೆ ಸ್ಟಡಿ ಮಾಡೋದನ್ನು ನಾವು ಏನಂತ ಕರಿತೀವಿ? ಕ್ಲಾಕ್ ಅಂತಂದು ಹೇಳಿದ್ರೆ ಸಮಯದ ಬಗ್ಗೆ ಸ್ಟಡಿ ಮಾಡೋದನ್ನು ನಾವು ಏನಂತ ಕರಿತೀವಿ?
ಸಮಯದ ಬಗ್ಗೆ ಸ್ಟಡಿ ಮಾಡೋದನ್ನು ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ ಹಾರೋಲಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ಹಾರೋಲಜಿ ಅಂತ ಕರಿತೀವಿ. ಹಾರೋಲಜಿ ಬರೆದಿಟ್ಕೊಳ್ರಿ ಸೈಡ್ಗೆ. ಕಾಲಶಾಸ್ತ್ರ, ಕಾಲದ ಬಗ್ಗೆ ಅಂದರೆ ಸಮಯದ ಬಗ್ಗೆ ಸ್ಟಡಿ ಮಾಡೋದನ್ನು ನಾವು ಕನ್ನಡದಾಗ ಕಾಲಶಾಸ್ತ್ರ ಅಂತ ಕರಿತೀವಲ್ಲ, ಸೊ ಅಂದರೆ ಹಾರೋಲಜಿ ಅಂತಂದು ಹೇಳ್ತೀವಿ. ಕ್ರೋನೋಲಜಿ ಅಂದರೆ ಯಾರಿಗಾದ್ರೂ ಗೊತ್ತಾ? ಕ್ರೋನೋಲಜಿ ಅದನ್ನು ಬರೆದಿಟ್ಕೊಳ್ರಿ ಅಲ್ಲಿ ಸೈಡ್ಗೆ. ಕ್ರೋನೋಲಜಿ ಅಂದರೆ ಕಾಲಗಣನೆಯ ಬಗ್ಗೆ, ಕಾಲಗಣನೆ. ಕ್ರೋನೋಲಜಿ ಅಂತಂದು ಹೇಳಿದ್ರೆ ಕಾಲಗಣನೆ ಅಂತಂದು ಹೇಳ್ತೀವಿ. ಸೊ ಯಾರಾದ ನಂತರ ಯಾರು, ಈಗ ನೋಡ್ರಿ ಇವಾಗೇನಪ್ಪ ಅಂತಂದು ಹೇಳಿದ್ರೆ ಬೆಸ್ಟ್ ಎಕ್ಸಾಂಪಲ್ ವಿಜಯನಗರ ಸಾಮ್ರಾಜ್ಯ ಅಂತ ತಗೊಳ್ರಿ. ಫಸ್ಟ್ಗೆ ಯಾರು ಆಳ್ವಿಕೆ ನಡೆಸಿದ್ರು? ಹಕ್ಕ ಬುಕ್ಕ ಅಂತಂದು ಹೇಳ್ತೀವಿ. ನೆಕ್ಸ್ಟ್ ಯಾರು ಆಳ್ವಿಕೆ ನಡೆಸಿದ್ರು? ಸೊ ಆ ಥರ ಏನಂತಂದು ಹೇಳಿದ್ರೆ ಒಬ್ಬರ ನಂತರ ಒಬ್ಬರು ಆಳ್ವಿಕೆ ನಡೆಸೋದನ್ನು ನಾವು ತೊಗೊಂಡ್ರೆ ಅದನ್ನು ನಾವು ಕ್ರೋನೋಲಜಿ ಅಂತ ಕರಿತೀವಿ, ಕಾಲಗಣನೆಯ ಕ್ರಮವಾಗಿ ಅಂತ ಹೇಳ್ತೀವಿ. ಬಟ್ ಆದರೆ ಕಾಲದ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ಏನಂತ ಕರಿತೀವಿ? ಕಾಲಶಾಸ್ತ್ರ ಅಥವಾ ಹಾರೋಲಜಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ನರ್ಸ್, ಸ್ಟೆಥೋಸ್ಕೋಪ್, ಕಾರ್ಪೆಂಟರ್. ಸೇಮ್ ಕ್ವಶನ್ ಆಲ್ರೆಡಿ ಏನಂತಂದು ಹೇಳಿದ್ರೆ ಈ ಥರ ಬಂದಿತ್ತು ಕ್ವಶನ್ನು. ಕಾರ್ಪೆಂಟರ್ ಜಾಸ್ತಿ ಯಾವ್ದು ಯೂಸ್ ಮಾಡ್ತಾನೆ? ಮೇನ್ ಅವ್ರದ್ದು ವೆಪನ್ ಯಾವುದು? ನರ್ಸ್ ಹತ್ರ ಏನಂತಂದು ಹೇಳಿದ್ರೆ ಸ್ಟೆಥೋಸ್ಕೋಪ್ ಇತ್ತು ಅಂತಂದು ಹೇಳಿದ್ರೆ ಕಾರ್ಪೆಂಟರ್ ಹತ್ರ ಏನಿರುತ್ತೆ? ಮೇನ್ ಹ್ಯಾಮರ್ ಅಂತಂದು ಹೇಳ್ತೀವಿ, ಹತೋಡಿ, ಹ್ಯಾಮರ್. ಓಕೆಪ್ಪ, ಅದು ಪ್ಲಾಯರ್ಸ್ ಅಂತಂದೈತ. ನಾನು ಆನ್ಸರ್ ನಾನೇ ಹೇಳಿದೆ ಬಿಡಿ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಸ್ಪೈಡರ್ ಅಂತಂದು ಹೇಳಿದ್ರೆ ವೆಬ್ ಅಂತಂದು ಹೇಳ್ತೀವಿ. ವೆಬ್ ಅಂತಂದು ಹೇಳಿದ್ರೆ ಒಂಥರ ಈ ಥರ ಹಿಂಗೆ ಗೂಡು ಕಟ್ಟುತ್ತೆ ನೋಡ್ರಿ. ನೀವು ಸ್ಪೈಡರ್ ಅಂತಂದು ಹೇಳಿದ್ರೆ ಏನಂತ ಕರಿತೀವಿ ಕನ್ನಡದಾಗ? ಸೊ ಈ ಥರ ಏನಂತಂದು ಹೇಳಿದ್ರೆ ಗೂಡನ್ನು ಹೆಣದಿರುತ್ತಲ್ಲ, ಸ್ಪೈಡರ್. ಕನ್ನಡದಾಗ ಸ್ಪೈಡರ್ನ ಏನಂತ ಕರಿತೀರಿ? ಜೇಡು. ಸ್ಪೈಡರ್ ಅಂತಂದು ಹೇಳಿದ್ರೆ ಜೇಡ ಅಂತ ಕರಿತೀವಿ. ಈ ಜೇಡ ಏನು ಮಾಡತ್ತೆ ಅಂತಂದು ಹೇಳಿದ್ರೆ ಈ ಥರ ಒಂಥರ ವೆಬ್ಬನ್ನು ರಚನೆ ಮಾಡುತ್ತಾ, ವೆಬ್ ಅಂತಂದು ಹೇಳ್ತೀವಿ ಇದನ್ನು, ವೆಬ್. ಸೇಮ್ ಅದೇ ಥರ ಬಿ ಏನು ಮಾಡುತ್ತಾ? ಬಿ 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 ಅಂತಂದು ಹೇಳಿದ್ರೆ ಜೇನುನೊಣ. ಬಿ ಅಂತಂದು ಹೇಳಿದ್ರೆ ಜೇನುನೊಣ. ಜೇನುನೊಣ ಏನು ಮಾಡುತ್ತ? ಓಕೆ, ಹನಿಯನ್ನು ಕೊಡುತ್ತಾ. ಹನಿ ಅಂತಂದು ಹೇಳಿದ್ರೆ ಜೇನುತುಪ್ಪ. ಬಟ್ ಆದ್ರೆ ಅದನ್ನು ನಾವು ಇಲ್ಲಿ ನೋಡ್ರಿ, ಸ್ಪೈಡರ್ ಇದ್ದು ವೆಬ್ಬನ್ನು ರಚನೆ ಮಾಡ್ತು ಅಂತಂದು ಹೇಳಿದ್ರೆ ಜೇನುನೊಣ ಏನು ಮಾಡತ್ತ ಅಂತಂದು ಹೇಳಿದ್ರೆ ಜೇನುಗೂಡನ್ನು ರಚನೆ ಮಾಡುತ್ತೆ. ಜೇನುಗೂಡು ಅದು ಜೇನುತುಪ್ಪ ಕೊಡುತ್ತಾ, ಓಕೆ. ಜೇನುಗೂಡನ್ನು ರಚನೆ ಮಾಡುತ್ತೆ ತಾನೆ. ಇಲ್ಲಿ ನೋಡ್ರಿ, ಜೇಡ ವೆಬ್ಬನ್ನು ರಚನೆ ಮಾಡ್ತು ಅಂತಂದು ಹೇಳಿದ್ರೆ, ಸೊ ಜೇನು ನೊಣ ಏನು ಮಾಡತ್ತೆ ಅಂತಂದು ಹೇಳಿದ್ರೆ ಜೇನುಗೂಡನ್ನು ರಚನೆ ಮಾಡುತ್ತೆ. ಹನಿ ಅಂತಂದು ಹೇಳಿದ್ರೆ ಜೇನುತುಪ್ಪ ಆಯಿತು. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಜೇನುಗೂಡಿಗೆ ಏನಂತ ಕರಿತೀವಿ ಅಂತಂದು ಹೇಳಿದ್ರೆ ಹೈವ್ ಅಂತ ಕರಿತೀರಿ. ಬರ್ಕೊಡ್ರಿ ಸೈಡ್, ಹೈವ್ ಅಂತ ಕರಿತೀವಿ. ಆನ್ಸರ್ ಏನಾಗತ್ತೆ ಅಂದ್ರೆ ನಮ್ದು ಇಲ್ಲಿ ಹೈವ್ ಅಂತಂದಾಗತ್ತೆ, HIVE, ಹೈವ್ ಅಂತಂದು ಹೇಳ್ತೀವಿ. ಪೋಲೆನ್ ಅಂತಂದು ಹೇಳಿದ್ರೆ ಯಾರಿಗಾದ್ರೂ ಗೊತ್ತಾ? ಪೋಲೆನ್ ಅಂತಂದು ಹೇಳಿದ್ರೆ ಪರಾಗ ಅಂತಂದು ಹೇಳ್ತೀವಿ. ಪೋಲೆನ್ ಅಂತಂದು ಹೇಳಿದ್ರೆ ಪರಾಗ. ಈಗ ನೀವು ದಾಸವಾಳ ಹೂವಿಂದ ಗಿಡ ನೋಡಿರ್ಬೋದು. ಸೊ ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಮೇಲ್ಗಡೆ ಪೋಲೆನ್ ಗ್ರೇನ್ಸ್ ಇರ್ತಾವ. ಈ ಥರ ಒಂದು ಸಣ್ಣ ನಳಿಕೆ ಬರುತ್ತೆ, ಇದನ್ನು ನಾವು ಪೋಲೆನ್ ಅಂತ ಕರಿತೀವಿ. ಸೊ ಈ ಕಡೆ ಸೈಡ್ ಏನಂತಂದು ಹೇಳಿದ್ರೆ ಅದ್ರದ್ದು ಈ ಥರ ದಳಗಳಿರ್ತಾವ, ಸಾಲೆ ಕಲ್ತಿರ್ತಿರಲ್ಲ, ಇದು ಪೋಲೆನ್ನು. ವ್ಯಾಕ್ಸ್ ಅಂತಂದು ಹೇಳಿದ್ರೆ ಒಂದು ಅಂಟಾದ ವಸ್ತು. ಬಟ್ ಅದರ ಹೈವ್ ಅಂತಂದು ಹೇಳಿದ್ರೆ ಅದು ಪರಾಗ. ಎಸ್, ಹೈವ್ ಅಂತಂದು ಹೇಳಿದ್ರೆ ಜೇನುಗೂಡು ಅಂತಂದು ಹೇಳ್ತೀವಿ. ಆಮೇಲೆ ನಿಮ್ಗೆ ಇಲ್ಲೇ ಒಂದು ಕ್ವಶನ್ ನಾನು ಕೇಳ್ತೀನಿ ಇವಾಗ. ಏನಪ್ಪ ಅಂತಂದು ಹೇಳಿದ್ರೆ ಇವಾಗ ಗಿಡಗಳಿರ್ತಾವೆ. ಗಿಡಗಳೇನಪ್ಪ ಅಂತಂದು ಹೇಳಿದ್ರೆ ಈ ಥರ ಎಲೆಗಳಿರ್ತಾವ. ಎಲೆಗಳಲ್ಲಿ ಏನು ಮಾಡ್ತಾವೆ ಅಂದ್ರೆ ಆಹಾರವನ್ನು ತಯಾರು ಮಾಡ್ತಾವೆ. ಇದನ್ನು ನಾವೇನಂತ ಕರಿತೀವಿ? ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ದ್ಯುತಿ ಸಂಶ್ಲೇಷಣ ಕ್ರಿಯೆ, ಫೋಟೋಸಿಂಥೆಸಿಸ್ ಅಂತಂದು ಹೇಳ್ತೀವಿ. ವ್ಯಾಕ್ಸ್ ಅಂತಂದು ಹೇಳಿದ್ರೆ ಅಂಟಾದ ವಸ್ತು, ಫೋಟೋಸಿಂಥೆಸಿಸ್. ಇಂಗ್ಲೀಷ್ನಾಗ ಏನಂತ ಕರಿತೀವಿ ಅಂದ್ರೆ ಫೋಟೋಸಿಂಥೆಸಿಸ್ ಅಂತ ಕರಿತೀವಿ. ಕನ್ನಡದಾಗ ದ್ಯುತಿ ಸಂಶ್ಲೇಷಣ ಕ್ರಿಯೆ ಯಾವುದಕ್ಕೆ? ಎಲೆಗಳು, ಗಿಡಗಳು ಏನಂತಂದು ಹೇಳಿದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋದನ್ನು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ಸೊ ಇದರಲ್ಲಿ ಒಂದು ವಸ್ತು ಬರುತ್ತೆ, ಆ ವಸ್ತುವಿನಿಂದ ಏನು ಮಾಡ್ತಾವ ಅಂತಂದು ಹೇಳಿದ್ರೆ ಆ ಪ್ರದೇಶದಲ್ಲಿ, ಅಂದ್ರೆ ಆ ವಸ್ತು ಈಗ ಹೆಂಗೆ ನಮ್ಮ ಮನ್ಯಾಗ ಅಡುಗೆ ಮನೆ ಒಳಗಡೆ ಹೆಂಗೆ ಆಹಾರವನ್ನು ರೆಡಿ ಮಾಡ್ಕೊತೀವಿ, ಸೇಮ್ ಅದೇ ಥರ ಗಿಡಗಳು ಎಲೆಗಳಲ್ಲಿ ಏನಂತಂದು ಹೇಳಿದ್ರೆ ಒಂದು ಅಡುಗೆ ಮನೆ ಕಂಡು ಬರುತ್ತೆ.
ಅದನ್ನು ನಾವೇನಂತ ಕರಿತೀವಿ ಅಂದರೆ ಪತ್ರ ಹರಿತ್ತು ಅಂತ ಕಂಡುಬರುತ್ತೆ. ಎಲ್ಲರೂ ಕೇಳಿದರೆ ಇದನ್ನು ಪತ್ರ ಹರಿತ್ತು. ಸೊ ಇದನ್ನು ಇಂಗ್ಲೀಷ್ನಾಗ ಏನಂತ ಕರೀತಾರ? ಪತ್ರ ಹರಿತ್ತನ್ನ ಇಂಗ್ಲೀಷ್ನಾಗ ಏನಂತ ಕರೀತಾರ? ಯಾರಿಗಾದ್ರೂ ಆನ್ಸರ್ ಗೊತ್ತೈತಾ? ಪತ್ರ ಹರಿತ್ತು. ನನಗಂತೂ ಗೊತ್ತಿಲ್ಲ. ಸೈನ್ಸ್ ಕ್ವಶನ್, ಸೈನ್ಸು ಇಲ್ಲೇ ಹೊಂಟೈತಪ್ಪ. ಸೈನ್ಸು ಡಿಸ್ಕಷನ್ ಮಾಡಕತ್ತೇವೆ ಹಂಗೆ. ಎಲ್ಲ ಹೇಳ್ತಾರೆ ಸರ್, ಎಲ್ಲ ಗಿಡಗಳು ಏನು ಮಾಡ್ತಾವ ಅಂತಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವ. ಸೊ ಅದನ್ನು ನಾವು ಏನಂತ ಕರಿದ್ವಿ? ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ಅವು ಏನು ಮಾಡ್ತಾವ್ರಿ ಸರ? ಎಲೆಗಳಲ್ಲಿ ಏನಂತಂದ್ರೆ ಸೂರ್ಯನ ಬೆಳಕು ಪಡ್ಕೊಂಡು ಆಹಾರವನ್ನು ತಯಾರು ಮಾಡ್ತಾವ ಅಂತಂದು ಹೇಳಿದ್ರಿ. ಓಕೆ. ಸೊ ಅದಕ್ಕೊಂದೇನೋ ಒಂದು ವರ್ಡ್ ಬರುತ್ತಲ್ಲ, ಅದಕ್ಕೇನಂತ ಕರಿತೀವಿ? ಪತ್ರ ಹರಿತ್ತು ಅಂತಂದು ಹೇಳಿದ್ವಿ ಕನ್ನಡದಾಗ. ಇಂಗ್ಲೀಷ್ನಾಗ ಏನಂತ ಕರಿತೀವಿ? ಬರ್ಕೊಡ್ರಲ್ಲೇ. ಕ್ಲೋರೋಪಿಲ್ ಅಂತಂದು ಕರಿತೀವಿ. ಏನಂತ ಕರಿತೀವಿ? ಕ್ಲೋರೋಪಿಲ್. ಇದು ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡೋಗಿ, GK ಡಿಸ್ಕಷನ್ ಮಾಡೋಗಿ ಭಾಳ ಸರಿ ಕೇಳಿದಾರೆ. ಸಿಂಪಲ್ ಸರ್, ಪತ್ರ ಹರಿಯುತ್ತೆ ಏನಂತೇವರಲ್ಲ, ಇದನ್ನ ನೀವೇನಂತಂದು ಹೇಳಿದ್ರೆ ಕ್ಲೋರೋಪಿಲ್ ಅಂತಂದು ಕರಿತೀರಿ. ಕ್ಲೋರೋಪಿಲ್. ಸೊ ಇದರಲ್ಲಿ ಏನಂತಂದು ಹೇಳಿದ್ರೆ ಸೂರ್ಯನ ಬೆಳಕನ್ನು ಯೂಸ್ ಮಾಡಿಕೊಂಡು, ಅದಾದ ನಂತರ ನೆಕ್ಸ್ಟು ಕಾರ್ಬನ್ ಡೈಆಕ್ಸೈಡ್, CO2 ಅಂತಂದು ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ನ ಯೂಸ್ ಮಾಡ್ಕೊಂಡು ಏನು ಮಾಡುತ್ತೆ? ಸೊ ಗಿಡಗಳು ಏನಂತಂದು ಹೇಳಿದ್ರೆ ಆಹಾರವನ್ನು ತಯಾರು ಮಾಡ್ಕೊತಾವ. ಇಷ್ಟನ್ನ ಸ್ವಲ್ಪ ಏನಂತಂದು ಹೇಳಿದ್ರೆ ನೆನ್ಪಿಟ್ಕೋಬೇಕು. ಸೊ ಅದೇ ಥರ ನೋಡ್ರಿ ನೆಕ್ಸ್ಟ್ ಒನ್ನು ಮ್ಯಾರಥಾನ್ ಅಂತಂದು ಹೇಳಿದ್ರೆ ರೇಸು. ಇದೇನು ನೋಡ್ರಿ? ಸಿಂಫೋನಿ ಅಂತಂದು ಹೇಳಿದ್ರೆ ಇದನ್ನು ನಾನು ತುಂಬ ಡೀಟೇಲ್ ಆಗಿ ಹೇಳಿದ್ರು ಕೂಡ ನಿಮ್ಗೆ ಅರ್ಥ ಆಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಯಾಕಂತಂದು ಹೇಳಿದ್ರೆ ಇದು ತುಂಬ ಟೆಕ್ನಿಕಲ್ ವರ್ಡು. ಮ್ಯಾರಥಾನ್ ಅಂತಂದು ಹೇಳಿದ್ರೆ ರೇಸ್ ಆಯಿತು. ಸಿಂಫೋನಿ ಅಂತಂದು ಹೇಳಿದ್ರೆ ಆನ್ಸರ್ ನೋಡ್ರಿ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ರಿ, ಇಲ್ಲ ಅಂತಂದು ಹೇಳಿ ನಾವು ಡಿಸ್ಕಷನ್ ಮಾಡೋಣ. ಡ್ಯಾನ್ಸ್ ಅಂತಂದು ಹೇಳಿದ್ರೆ ಡ್ಯಾನ್ಸ್ ಮಾಡೋದು, ಪೇಂಟಿಂಗ್ ಅಂತಂದು ಹೇಳಿದ್ರೆ ಚಿತ್ರ ಬಿಡಿಸೋದು, ಕುಣಿತ, ಪ್ಲೇ ಅಂತಂದು ಹೇಳಿದ್ರೆ ಆಟ ಆಡೋದು. ಸೊ ಇದೇನಂತಂದು ಹೇಳಿದ್ರೆ ಕನ್ಸರ್ಟ್ ಅಂತಂದು ಬರುತ್ತೆ. ಈ ಬೆಂಗಳೂರು ಕಡೆಗಳೆಲ್ಲ ಜಾಸ್ತಿ ಬಳಸ್ತಾರೆ ಕನ್ಸರ್ಟ್ ಅಂತಂದು ಹೇಳ್ಬಿಟ್ಟು. ಸೊ ಮ್ಯಾರಥಾನ್ ಅಂತಂದು ಹೇಳಿದ್ರೆ ಒಂದು ರೇಸು. ಸಿಂಫೋನಿ ಅಂತಂದು ಹೇಳಿದ್ರೆ ಒಂಥರ ಸೊ ಎಲ್ಲರೂ ಕೂಡಿಸ್ಬಿಟ್ಟು ಡ್ಯಾನ್ಸ್ಗಳನ್ನ ಮಾಡೋದು, ಅಂದರೆ ಮ್ಯೂಸಿಕ್ಗಳನ್ನು ಪ್ಲೇ ಮಾಡೋದನ್ನ ನಾವು ಕನ್ಸರ್ಟ್, ಮ್ಯೂಸಿಕ್ ಕನ್ಸರ್ಟ್ ಅಂತ ಕರಿತೀವಲ್ಲ. ಸೊ ಆ ಥರ ಒಂದು ಬರುತ್ತೆ. ಇದನ್ನು ನಾವು ಸಿಂಫೋನಿ ಅಂತಂದು ಕರಿತೀವಿ. ಜಸ್ಟ್ ಸ್ವಲ್ಪ ನೆನ್ಪಿಟ್ಕೊಡ್ರಿ ಅಷ್ಟೇ. ಸೊ ಅದೇನು ಕ್ವಶನ್ ಕೇಳಿಲ್ಲ, ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತಂದೇಳಿ. ಸೇಮ್ ಅದೇ ಥರ ನೋಡ್ರಿ ನೆಕ್ಸ್ಟು ಸೀಡ್ ಅಂತಂದು ಹೇಳಿದ್ರೆ ಏನು? ಸೀಡ್ ಅಂತಂದು ಹೇಳಿದ್ರೆ ಬೀಜ ಅಂತಂದು ಹೇಳ್ತೀವಿ. ಸೊ ಬೀಜ ಎಲ್ಲಿಂದ ಬರುತ್ತಾ? ಪ್ಲ್ಯಾಂಟಿಂದ, ಗಿಡಗಳು. ಪ್ಲ್ಯಾಂಟ್ ಅಂತಂದು ಹೇಳಿದ್ರೆ ಗಿಡ ಅಂತಂದು ಹೇಳ್ತೀವಿ. ಸೇಮ್ ಅದೇ ಥರ ಎಗ್ ಅಂತಂದು ಹೇಳಿದ್ರೆ ಮೊಟ್ಟೆ. ಅದು ಎಲ್ಲಿಂದ ಬರುತ್ತಾ? ಎಲ್ಲರೂ ಆನ್ಸರ್ ಹೇಳಿ ಸರ್. ಎಗ್ ಅಂತಂದು ಹೇಳಿದ್ರೆ ಚಿಕನ್, ಕೋಳಿ. ಇಲ್ಲಿ 2 ಆನ್ಸರ್ಸ್ ಬರ್ತಾವ. ಆನ್ಸರ್ ಏನಪ್ಪ ಅಂತಂದು ಹೇಳಿದ್ರೆ 2 ಬರ್ತಾವೆ. ನಾವು ಯಾವ ಥರ ತಿಳ್ಕೊಂಡ್ರಿ ಸರ್? ಬೀಜ ಎಲ್ಲಿಂದ ಬರುತ್ತೆ? ಗಿಡಗಳಿಂದ ಬರುತ್ತೆ ಸರ್. ಎಗ್ ಏನು ಬರುತ್ತೆ ಅಂತಂದು ಹೇಳಿದ್ರೆ ಚಿಕನ್ನಿಂದ ಬರುತ್ತೆ. ಚಿಕನ್ ಅಂತಂದು ಹೇಳಿದ್ರೆ ಕೋಳಿ. ಕೋಳಿ ಒಂದೇ ಮೊಟ್ಟೆ ಹಾಕತ್ತೆ? ಕೋಳಿ ಒಂದೇ ಮೊಟ್ಟೆ ಹಾಕತ್ತಾ? ಬೇರೆ ಪ್ರಾಣಿಗಳು ಯಾವ ಮೊಟ್ಟೆ ಹಾಕಂಗಿಲ್ಲ. ಹಾವು ಕೂಡ ಮೊಟ್ಟೆ ಹಾಕತ್ತ, ಕಪ್ಪೆ ಕೂಡ ಮೊಟ್ಟೆ ಹಾಕತ್ತ. ಆಮ್ಲೆಟ್. ವೆರಿ ಗುಡ್ ಅಪ್ಪ, ಆಮ್ಲೆಟ್. ಇಲ್ಲಿ ನೋಡ್ರಿ, ಬೀಜದಿಂದ, ಒಂದು ಬೀಜದಿಂದ ಏನಂತಂದು ಹೇಳಿದ್ರೆ ಒಂದು ಪ್ಲ್ಯಾಂಟ್ ಆಗತ್ತೆ. ಒಂದು ಬೀಜದಿಂದ ಏನಂತಂದು ಹೇಳಿದ್ರೆ ಒಂದು ಪ್ಲ್ಯಾಂಟು. ಇಲ್ಲಿ ನೋಡ್ರಿ, ಒಂದಿದೆ ಒಂಥರ ಬೀಜ ಇತ್ತು ಅಂತಂದು ಹೇಳಿದ್ರೆ ಇನ್ನು ಭೂಮಿ ಒಳಗೆ ಹಾಕಿರಿ ಅಂತಂದು ಹೇಳಿದ್ರೆ ಅದೊಂದು ಏನಂತಂದು ಹೇಳಿದ್ರೆ ಗಿಡವಾಗಿ ಬೆಳೆಯುತ್ತಾ. ಸೇಮ್ ಅದೇ ಥರ ಒಂದು ಎಗ್ ಅನ್ನೋದು ಏನಾಗತ್ತಾ? ಹ್ಯಾಚ್ ಆಗತ್ತೆ. ಹ್ಯಾಚ್ ಅಂತಂದು ಹೇಳಿದ್ರೆ ಒಡೆದ್ಬಿಟ್ಟು ಒಂದು ಜೀವಿ ಆಗೋದು. ಇಲ್ಲಿ ಹ್ಯಾಚ್ ಅಂತಂದು ಹೇಳ್ತೀವಿ.
ಸೊ ಇವನ್ ನೀವು ಆ ಥರ ಥಿಂಕ್ ಮಾಡಿದ್ರೆ ಚಿಕನ್ ಅಂತಲೂ ಹೇಳ್ತೀರಿ. 2 ಆನ್ಸರ್ಸ್ ಇದೆ. ಸೊ ಈ ಥರ 2 ಆನ್ಸರ್ ಇರೋದು ಎಕ್ಸಾಮಲ್ಲಿ ಕೇಳಂಗಿಲ್ಲ. 2 ಆನ್ಸರ್ ಇರೋದು ಎಕ್ಸಾಮಲ್ಲಿ ಕೇಳಂಗಿಲ್ಲ. ಟೆನ್ಷನ್ ತೊಗೋಬೇಡ್ರಿ. ನಿಮಗೆ ನಾನು ಎಲ್ಲನೂ ಎಕ್ಸ್ಪ್ಲನೇಷನ್ ಕೊಡೋಕಷ್ಟೆ. ನೆಕ್ಸ್ಟ್ ನೋಡ್ರಿ. ಸೊ ಇದು ಎಷ್ಟು ಸಾರಿ ಬರ್ತಿದ್ಯಪ್ಪ ಸ್ಕಲ್ಪ್ಚರ್ ಅಂತಂದು ಹೇಳ್ಬಿಟ್ಟು. ಇವಾಗ ಯಾರೋ ಒಬ್ಬರು ಬಂದರು ನೋಡ್ರಿ. ಇಲ್ಲಿ ನೋಡ್ರಿ, ಇವನೇನಪ್ಪ ಅಂತಂದು ಹೇಳಿದ್ರೆ ಶಿಲ್ಪಿ ಏನು ಮಾಡ್ತಾನೆ ಅಂತಂದು ಹೇಳಿದ್ರೆ ಚಿಸೆಲನ್ನು ಯೂಸ್ ಮಾಡ್ತಾನೆ. ನೀವೆಲ್ಲರೂ ನೋಡಿರ್ಬೋದು. ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಅವ್ರ ಹತ್ರ ಏನಂತಂದು ಹೇಳಿದ್ರೆ ಈ ಥರ ಒಂದು ಮಟೀರಿಯಲ್ ಇರುತ್ತೆ. ಇದನ್ನು ಯೂಸ್ ಮಾಡ್ಕೊಂಡು ಏನಂತಂದು ಹೇಳಿದ್ರೆ ಮೂರ್ತಿಯನ್ನು ಕೆತ್ತುತ್ತಿರ್ತಾರೆ ಅವರು. ಸೊ ಅದನ್ನು ನಾವು ಏನಂತಂದು ಹೇಳಿದ್ರೆ ಈ ಒಂದು ಆಯುಧ, ಶಿಲ್ಪಿ ಆಯುಧ ಏನಂತಂದು ಹೇಳಿದ್ರೆ ಚಿಸಲ್ ಅಂತಂದು ಹೇಳಿದೆ. ಸೇಮ್ ಅದೇ ಥರ ಪೇಂಟಿಂಗ್ ಮಾಡೋಕ್ಕೆ ಪೇಂಟ್ರನ್ನ ಆಯುಧ ಯಾವುದು? ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಏನಂತಂದು ಹೇಳಿದ್ರೆ ಬ್ರಷ್ ಅಂತಂದು ಬರುತ್ತೆ ನೋಡ್ರಿ. ಬ್ರಷ್ ನೋಡ್ರಿ, ಎಲ್ಲ ಥರದ ಆನ್ಸರ್ಸ್ಗಳನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ನೋಡ್ರಿ, ಆರ್ಕೆಸ್ಟ್ರಾ ಅಂತಂದು ಹೇಳಿದ್ರೆ ಕಂಡಕ್ಟರ್ ಅಂತಂದು ಹೇಳ್ತೀವಿ. ಟೀಮ್ ಅಂತಂದು ಹೇಳಿದ್ರೆ ಏನಂತ ಹೇಳ್ತೀವಿ? ಆರ್ಕೆಸ್ಟ್ರಾ ಅಂತಂದು ಹೇಳಿದ್ರೆ ಹಂಗಂದ್ರೆ ಏನು ಅದನ್ನ ಅರ್ಥ ಮಾಡ್ಕೋಬೇಕು. ಕಂಡಕ್ಟರ್ ಅಂತಂದು ಹೇಳಿದ್ರೆ ಓನ್ಲಿ ಬಸ್ಸು ಡ್ರೈವರು ಕಂಡಕ್ಟರ್ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಬೇರೆ ಬೇರೆ ನಾನಾರ್ಥಗಳನ್ನು ಕೊಡುತ್ತದು. ಎಸ್, ವೆರಿ ಗುಡ್. ಸೊ ಇಲ್ಲಿ ನೋಡಿ, ಆರ್ಕೆಸ್ಟ್ರಾ ಅಂತಂದು ಹೇಳಿದ್ರೆ ವಾದ್ಯ ವೃಂದ ಅಂತಂದು ಹೇಳ್ತೀವಿ. ಅದನ್ನ ಲೀಡ್ ಮಾಡೋನ ನಾವು ಕಂಡಕ್ಟರ್ ಅಂತಂದು ಹೇಳ್ತೀವಿ. ಸೇಮ್ ಅದೇ ಥರ ಟೀಮ್ ಅಂತಂದು ಇರುತ್ತೆ. ಟೀಮ್ ಅಂತಂದು ಹೇಳಿದ್ರೆ ಒಂದು ಗುಂಪು. ಸೊ ಇದನ್ನ ಲೀಡ್ ಮಾಡೋರನ್ನ ನಾವು ಏನಂತ ಕರಿತೀವಿ ಅಂದರೆ ಕ್ಯಾಪ್ಟನ್ ಅಂತಂದು ಕರಿತೀವಿ. ಕೋಚ್ ಅಲ್ಲ, ಕ್ಯಾಪ್ಟನ್ ಅಂತ ಕರಿತೀವಿ. ಟೀಮ್ನ ಲೀಡ್ ಮಾಡೋನ ನಾವು ಕ್ಯಾಪ್ಟನ್ ಅಂತಂದು ಕರಿತೀವಿ. ಅದೇ ಥರ ನೋಡ್ರಿ, ನೆಕ್ಸ್ಟ್ ಇದು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ, ಬಟ್ ಅದ್ರ ಬೇರೆ ಥರ ಡಿಸ್ಕಷನ್ ಮಾಡಿದ್ವಿ. ಸೊ ಈ ಥರ ಕ್ವಶನ್ಸ್ಗಳು ಬರ್ತಾವೆ. ಇದು ಇಂಪಾರ್ಟೆಂಟ್ ಕ್ವಶನ್. ಟೆಲಿಸ್ಕೋಪ್ದಿಂದ ಏನಂತಂದು ಹೇಳಿದ್ರೆ ಸ್ಟಾರ್ಸ್ಗಳನ್ನ ನೋಡ್ತೀವಿ. ಟೆಲಿಸ್ಕೋಪ್ ಅಂತಂದು ಹೇಳಿದ್ರೆ ಹಂಗಂದ್ರೆ ಏನು ನೋಡ್ರಿ, ಕನ್ನಡದಾಗ ಟೆಲಿಸ್ಕೋಪ್ದಿಂದ ಏನಂತಂದು ಹೇಳಿದ್ರೆ ಸ್ಟಾರ್ಸ್ ಅಂತಂದು ಹೇಳಿದ್ರೆ ನಕ್ಷತ್ರಗಳನ್ನ ನೋಡ್ತೀವಿ. ಅದೇ ಸೇಮ್ ಮೈಕ್ರೋಸ್ಕೋಪಿಂದ ಏನು ಮಾಡ್ತೀರಿ? ಮೈಕ್ರೋಸ್ಕೋಪಿಂದ. ವೆರಿ ಗುಡ್, ವೆರಿ ಗುಡ್. ಒಂದೊಂದು ಬ್ಯಾಕ್ಟೀರಿಯಾ ಕಣ್ಣಿಗೆ ಕಾಣಿಸ್ತಾವಪ್ಪ, ಮೈಕ್ರೋಸ್ಕೋಪ್ ಯೂಸ್ ಮಾಡಂಗಿಲ್ಲ. ಒಂದೊಂದು ಬ್ಯಾಕ್ಟೀರಿಯಾಗಳು ಏನಂತಂದು ಹೇಳಿದ್ರೆ ಕಣ್ಣಿಗೆ ಕಾಣಿಸ್ತಾವ. ಸೊ ಅದನ್ನು ನಾವೇನಂತಂದು ಹೇಳಿದ್ರೆ ನೋಡಂಗಿಲ್ಲ, ಬ್ಯಾಕ್ಟೀರಿಯಾ ಬರಂಗಿಲ್ಲ. ಪ್ಲಾನೆಟ್ಸ್ ಅಂತಂದು ಹೇಳಿದ್ರೆ ಗ್ರಹಗಳನ್ನ ಯೂಸ್ ಮಾಡಕ್ಕೆ ಟೆಲಿಸ್ಕೋಪ ಮಾಡ್ತಾರೆ. ಇಲ್ಲಿ ನೋಡ್ರಿ, ಗ್ರಹಗಳನ್ನ ನೋಡೋಕೆ ಟೆಲಿಸ್ಕೋಪ್ ಯೂಸ್ ಮಾಡ್ತಾರೆ, ಗ್ಯಾಲಕ್ಸಿಗಳನ್ನ ನೋಡೋಕ್ಕೂ ಟೆಲಿಸ್ಕೋಪ್ ಯೂಸ್ ಮಾಡ್ತಾರೆ. ಬ್ಯಾಕ್ಟೀರಿಯಾಗಳನ್ನ ಒಂದೊಂದು ಬ್ಯಾಕ್ಟೀರಿಯಾಗಳನ್ನ ನೋಡ್ತಾರೆ. ಬಟ್ ಆದರೆ ಇಲ್ಲಿ ಸೆಲ್ಸ್ ಅಂತಂದು ಹೇಳಿದ್ರೆ ಜೀವಕೋಶಗಳನ್ನು ನೀವು ಸಾಲಿ ಒಳಗಡೆ ನೋಡಿರ್ಬೋದು. ಜೀವಕೋಶಗಳನ್ನು ಎಲ್ಲ ಸ್ಟಡಿ ಮಾಡೋಕ್ಕೇನಂತಂದು ಹೇಳಿದ್ರೆ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತಿದ್ರು. ಸೊ ಈ ರೀತಿಯಾಗಿ ಒಂದು ಬರ್ತಿತ್ತು ನೋಡ್ರಿ, ಹಿಂಗೆ ಎಲ್ಲರೂ ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ. ಸೊ ಇಲ್ಲೆಲ್ಲ ಇಟ್ಬಿಟ್ಟು ಏನಂತಂದು ಹೇಳಿದ್ರೆ ಇಲ್ಲಿ ಕಣ್ಣಿಂದ ನೋಡೋದು, ಇದನ್ನು ಮೈಕ್ರೋಸ್ಕೋಪ್ ಅಂತಂದು ಹೇಳ್ತೀವಿ. ಅಂದ್ರೆ ಸೆಲ್ಸ್ಗಳನ್ನು ನೋಡೋಕ್ಕೆ. ಸೆಲ್ಸ್ ಅಂತಂದು ಹೇಳಿದ್ರೆ ಜೀವಕೋಶ ಅಂತಂದು ಹೇಳ್ತೀವಿ. ಇಲ್ಲಿ ನೋಡ್ರಿ, ನಿಮ್ಗೊಂದು ಸಿಂಪಲ್ ಆಗಿ ನಿಮ್ಗೆಲ್ಲ ಏನಂತಂದು ಹೇಳಿದ್ರೆ ಕೆಲವೊಂದು ಬ್ಯಾಕ್ಟೀರಿಯಾಗಳ ಕಣ್ಣಿಗೆ ಕಾಣಿಸ್ತಾವಪ್ಪ, ಅವಾಗ ನಾವು ಮೈಕ್ರೋಸ್ಕೋಪ್ ಯೂಸ್ ಮಾಡಂಗಿಲ್ಲ. ಸೆಲ್ಸ್ ಅಂತಂದು ಹೇಳಿ ಆನ್ಸರ್ ಬರುತ್ತೆ. ಈಗ ನಾವು ಜೀವಕೋಶಗಳು ಅಂತಂದು ಹೇಳಿ ಡಿಸ್ಕಷನ್ ಮಾಡಿದ್ವಲ್ಲ, ನೀವೆಲ್ಲ ಏನಂತಂದು ಹೇಳಿದ್ರೆ ಒಂದು 8th 9th 10th ಬುಕ್ಸ್ಗಳಲ್ಲೆಲ್ಲ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡಿರ್ತೀರಿ. ಜೀವಕೋಶಗಳ ಬಗ್ಗೆ ನಾನು ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀನಿ ಅಷ್ಟೇ. ಸೊ ಈ ಥರ ಏನಂತಂದು ಹೇಳಿದ್ರೆ ಮಾನವನ ಜೀವಕೋಶ ಬರುತ್ತೆ. ಪ್ಲ್ಯಾಂಟದ್ ಬೇಡ, ಪ್ಲ್ಯಾಂಟದ್ ಕ್ವಶನ್ ಕೇಳಂಗಿಲ್ಲ, ಮಾನವನ ಜೀವಕೋಶಗಳ ಮೇಲೆ ಕೇಳ್ತಾರೆ. ಸೊ ಅದರಲ್ಲಿ ಒಂದು ಈ ಥರ ಪಾರ್ಟ್ ಬರುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ನ್ಯೂಕ್ಲಿಯಸ್ ಅಂತಂದು ಕರಿತೀವಿ. ಇಂಗ್ಲೀಷ್ನಾಗೂ ಏನಂತ ಕರಿತೀವಿ? ನ್ಯೂಕ್ಲಿಯಸ್ ಅಂತಲೇ ಕರೀತಾರೆ. ಸೊ ಅದ್ರ ಸುತ್ತ ಏನಪ್ಪ ಅಂತಂದು ಹೇಳಿದ್ರೆ ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ಒಂದು ಪರದೆ ಇರುತ್ತೆ. ಕರೆಕ್ಟಾ? ಜಸ್ಟ್ ನಿಮಗೆ ನಾನು ಅರ್ಥ ಮಾಡಿಸ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಾವು ಸೈನ್ಸ್ ಡಿಸ್ಕಷನ್ ಮಾಡೋ ಡೀಪಾಗಿ ಹೋಗೋಣ. ಈ ಥರ ಬರುತ್ತೆ.
ಅದಾದ ನಂತರ ನೆಕ್ಸ್ಟ್ ಈ ಕಡೆ ಏನಪ್ಪ ಅಂತಂದು ಹೇಳಿದ್ರೆ ಗಾಲ್ಗಿ ಸಂಕೀರ್ಣಗಳು ಬರ್ತಾವ. ಆಮೇಲೆ ರೈಬೋಸೋಮ್ ಅಂತ ಬರುತ್ತೆ. ನಾನು ಈಗೇನು ವರ್ಡ್ಸ್ಗಳನ್ನ ಬರೆಯತ್ತೇನಲ್ಲ, ಈ ವರ್ಡ್ಸ್ಗಳ ಬಗ್ಗೆ ಆಲ್ರೆಡಿ ಕ್ವಶನ್ಸ್ಗಳನ್ನ ಕೇಳಿದ್ರೆ ನೀವು ಸ್ವಲ್ಪ ನೋಡ್ಕೊಂಡು ಇಟ್ಕೋಬೇಕು. ರೈಬೋಸೋಮ್ ಅಂತಂದು ಹೇಳಿದ್ರೆ ಪ್ರೋಟೀನ್ ಕಾರ್ಖಾನೆ ಅಂತಂದು ಹೇಳ್ತೀವಿ. ಆಮೇಲೆ ಇನ್ನೊಂದು ಬರುತ್ತೆ ಲೈಸೋಸೋಮ್ ಅಂತಂದು ಬರುತ್ತೆ. ಲೈಸೋಸೋಮ್ ಇವಾಗ ಯಾವುದಾದ್ರೂ ಸೆಲ್ಸ್ಗಳೊಳಗಡೆ ಯಾವುದಾದ್ರೂ ಒಂದು ಹೊರಗಡೆ ಇರೋ ಒಂದು ವಸ್ತು ಹೋಯ್ತು ಅಂತಂದು ಹೇಳಿದ್ರೆ, ವೈರಿ ವಸ್ತು ಏನಾದರೂ ಹೋಯ್ತು ಅಂತಂದು ಹೇಳಿದ್ರೆ ಅವಾಗ ಏನು ಮಾಡುತ್ತೆ ಲೈಸೋಸೋಮು ಅದನ್ನು ಸುತ್ತೋದು. ಇವಾಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದು ಹೇಳಿದ್ರೆ ಸೆಲ್ಸ್ ಒಳಗಡೆ ಯಾವುದೋ ಒಂದು ವೈರಸ್ ಏನೋ ಬಂದಿರುತ್ತೆ. ಇವಾಗ ಈ ಲೈಸೋಸೋಮ್ ಏನು ಮಾಡುತ್ತೆ ಅಂತಂದು ಹೇಳಿದ್ರೆ ಅದನ್ನು ಅಟ್ಯಾಕ್ ಮಾಡಿಬಿಟ್ಟು ಅದನ್ನು ಸುತ್ತ ಹೊರದ್ಬಿಟ್ಟು ಅದನ್ನು ನುಂಗಿಬಿಡುತ್ತೆ. ನುಂಗಿಬಿಟ್ಟು ಏನು ಮಾಡುತ್ತೆ ಅದು ತಾನಾಗೆ ಸತ್ತೋಗ್ಬಿಡುತ್ತೆ. ಅದು ಆ ಲೈಸೋಸೋಮ್ ಸತ್ತೋಯ್ತು ಅಂತಂದು ಹೇಳಿದ್ರೆ ನಾವು ಏನಂತ ಕರಿತೀವಿ, ಆ ವೈರಿನೂ ಸತ್ತೋಯ್ತು. ಅದಕ್ಕೋಸ್ಕರ ಇದನ್ನು ನಾವೇನಂತ ಕರಿತೀವಿ ಅಂದರೆ ಸುಸೈಡ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ. ಹಿಂಗೆ ಕನ್ನಡದ ಏನಂತಂದು ಹೇಳಿದ್ರೆ ಆತ್ಮಹತ್ಯಾ ಸಂಚಿ ಲೈಸೋಸೋಮ್ ಅಂತಂದು ಹೇಳ್ತೀವಿ. ಆತ್ಮಹತ್ಯಾ ಸಂಚಿ ಯಾವುದು, ಲೈಸೋಸೋಮ್. ಜಸ್ಟ್ ನೆನ್ಪಿಟ್ಕೊಡ್ರಿ ಅಷ್ಟು ಒಂದು ಸಾರಿ. ನೆಕ್ಸ್ಟ್ ನೋಡೋಣ. ಅದಾದ ನಂತರ ನೆಕ್ಸ್ಟ್ ಈ ಥರ ಒಂದು ಪಾರ್ಟ್ ಬರುತ್ತೆ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಇದನ್ನು ನಾವು ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಏನಂತ ಕರಿತೀವಿ, ಮೈಟೋಕಾಂಡ್ರಿಯಾ ಅಂತಂದೇಳಿ. ಇಲ್ಲೇನು ನಡೆಯುತ್ತಾ ಮೈಟೋಕಾಂಡ್ರಿಯಾದೊಳಗಡೆ? ಸರ್ ಶಕ್ತಿ ಬಿಡುಗಡೆ ಆಗತ್ತೆ, ಎನರ್ಜಿ ಅಂತಂದು ಹೇಳ್ತೀವಿ. ಶಕ್ತಿ ಬಿಡುಗಡೆ ಆಗುತ್ತೆ ಮೈಟೋಕಾಂಡ್ರಿಯಾ ಒಳಗಡೆ. ಏನಂತಂದು ಹೇಳಿದ್ರೆ ಶಕ್ತಿ ಬಿಡುಗಡೆ ಆಗುತ್ತೆ, ಅದನ್ನು ನಾವು ಎನರ್ಜಿ ಅಂತ ಕರಿತೀವಿ. ಗಾಲ್ಗಿ ಸಂಕೀರ್ಣ ಅಂತಂದು ಹೇಳಿದೆ, ಗಾಲ್ಗಿ ಸಂಕೀರ್ಣ. ಸೊ ಅದನ್ನು ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ ಅದು ಕೂಡ ಪ್ರೋಟೀನ್ ತಯಾರಿಕೆಗೆ ಯೂಸ್ ಆಗುತ್ತೆ. ಇಷ್ಟೇನಪ್ಪ ಅಂತ. ಆಮೇಲೆ ಕೋಶಪೊರೆ, ಕೋಶ ದ್ರವ್ಯ ಇವೆಲ್ಲ ಬರ್ತಾವೆ, ಅವುಗಳನ್ನೆಲ್ಲ ನಾವು ಡಿಸ್ಕಷನ್. ಜಸ್ಟ್ ನಿಮ್ಗೊಂದು ಅರ್ಥ ಆಯ್ತಲ್ಲ, ಕಣ್ಮುಂದೆ ಬಂತಲ್ಲ, ನೀವು ಏನೇನು ಸ್ಟಡಿ ಮಾಡಿದಿರಿ 8, 9, 10 ಒಳಗಡೆ. ಯಾರಾದರೂ ಇನ್ನೂ ಓದಾರಿದ್ರಿ ಅಂದರೆ ಒಂದ್ಸರಿ ಈ ಪಾರ್ಟನ್ನು, ಈ ಅಧ್ಯಾಯವನ್ನು, ಏನಂತಂದು ಹೇಳಿದ್ರೆ ಒಂದು ಲೆಸನನ್ನು ನೀವು ಓದ್ಕೋಬಹುದು. ನೆಕ್ಸ್ಟ್ ನೋಡ್ರಿ ಆಥರ್ ಅಂತಂದು ಹೇಳ್ತೀವಿ. ನೆಕ್ಸ್ಟ್ ಏನು ಆಥರ್. ಸೊ ಆಮೇಲೆ ನೆಕ್ಸ್ಟ್ ಬುಕ್ ಅಂತಂದು ಹೇಳ್ತೀವಿ. ನೆಕ್ಸ್ಟ್ ಕಾಂಪೋಸರ್. ನೆಕ್ಸ್ಟ್ ಇದನ್ನು ಕ್ವಶನ್ ಕೇಳಿದಾರಪ್ಪ. ನಾನು ಸ್ಟಾರ್ ಮಾರ್ಕ್ ಏನು ಹಾಕಿರ್ತಿದ್ದೀನಲ್ಲ ಅವನ್ನೆಲ್ಲ ಏನಪ್ಪ ಅಂತಂದು ಹೇಳಿದ್ರೆ ಕ್ವಶನ್ ಕೇಳಿದಾರೆ. ಸೊ ಯಾರಿಗೂ ಕ್ವಶನ್ ಕಾಣಿಸ್ತಿಲ್ವಾ? ಕಾಣಿಸ್ತಿದೆಯಲ್ಲ ಎಲ್ರೂ ಕ್ವಶನ್? ಓಕೆ ಡನ್. ಆಥರ್ ಅಂತಂದು ಹೇಳಿದ್ರೆ ಬುಕ್ಕು. ಕಾಂಪೋಸರ್ ಅಂತಂದು ಹೇಳಿದ್ರೆ ಕಾಂಪೋಸರ್. ಕವಿ ಇದ್ದಾವ ಏನಂತಂದು ಹೇಳಿದ್ರೆ ಕವಿತೆಗಳನ್ನು ಬರೀತಾನೆ, ಕಾಂಪೋಸರ್. ನೋಡ್ರಿ ಇದು ಕ್ಯಾನ್ವಾಸ್ ಅಂತಂದು ಬರಂಗಿಲ್ಲ, ನಾವು ಆಲ್ರೆಡಿ ಯೂಸ್ ಮಾಡಿ. ಕ್ಯಾನ್ವಾಸ್ ಅಂತಂದು ಹೇಳಿದ್ರೆ ಈ ಥರ ಸೊ ಚಿತ್ರವನ್ನು ಬಿಡಿಸೋಕೆ ಯೂಸ್ ಮಾಡೋದು. ಸಂಯೋಜಕ, ಕಾಂಪೋಸರ್ ಅಂತಂದು ಹೇಳಿದ್ರೆ ಸಂಯೋಜಕ. ಏನು ಮಾಡ್ತಾನೆ ಅವನು, ಮ್ಯೂಸಿಕ್ ಎಲ್ಲ ಸೇರಿಸ್ಬಿಟ್ಟು ಒಂದು ಕಾಂಪೋಸ್ ಮಾಡ್ತಾನಲ್ಲ, ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಸಿಂಪೋನಿ ಅಂತಂದು ಕರಿತೀವಿ. ಈ ವರ್ಡ್ ಬರುತ್ತೆ, ಸಿಂಪೋನಿ. ಸ್ಕಲ್ಪ್ಚರ್ ಅಂತಂದು ಹೇಳಿದ್ರೆ ಶಿಲ್ಪಿ. ಪೋಯಮ್ ಅಂತಂದು ಹೇಳಿದ್ರೆ ಕವಿತೆ, ಕವಿ ಬರೀತಾನೆ. ಪೋಯೆಟ್ ಬರೀತಾನೆ ಅದನ್ನು. ಸೊ ಕ್ಯಾನ್ವಾಸು ಬರೋಂಗಿಲ್ಲ, ಸಿಂಪೋನಿ ಅಂತಂದು ಹೇಳ್ತೀವಿ. ಅದು ಎಲ್ಲದಕ್ಕೂ ಯೂಸ್ ಮಾಡುವಂಥ ವರ್ಡು. ಸೊ ಇದರಲ್ಲಿ ಮ್ಯೂಸಿಕ್ ಇರುತ್ತೆ, ವಿಡಿಯೋ ಇರುತ್ತೆ, ಸೊ ಎಲ್ಲ ಥರ ಶಬ್ದಗಳಿರುತ್ತೆ. ಎಲ್ಲವನ್ನು ಕಂಪೋಸ್ ಮಾಡಿಬಿಟ್ಟು ಒಂದು ರೆಡಿ ಆಗುತ್ತೆ, ಅದು ನಾವು ಸಿಂಪೋನಿ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ಥರ ನೋಡ್ರಿ, ಈಸಿಯಾಗಿರೋದು, ತುಂಬ ಈಸಿ ಇದು. ವೆರಿ ಗುಡ್. ಸ್ಕಲ್ಪ್ಚರ್ ಅಂತಂದು ಹೇಳಿದ್ರೆ ಶಿಲ್ಪಿ. ಇವನೇನು ಮಾಡ್ತಾನೆ, ಸ್ಟ್ಯಾಚ್ಯೂ, ಮೂರ್ತಿಯನ್ನು ರೆಡಿ ಮಾಡ್ತಾನೆ. ಶಿಲ್ಪಿ ಇದ್ದಾವ ಮೂರ್ತಿಯನ್ನು ರೆಡಿ ಮಾಡ್ತಾನೆ. ರೈಟರ್ ಅಂತಂದು ಹೇಳಿದ್ರೆ ಬರಹಗಾರ. ಬರಹಗಾರ ಏನು ರೆಡಿ ಮಾಡ್ತಾನೆ,
ಕತೆಯನ್ನು ರೆಡಿ ಮಾಡ್ತಾನೆ. ಕತೆಗೆ ನಾವು ಏನಂತ ಕರಿತೀವಿ ಅಂದರೆ ಇಂಗ್ಲೀಷ್ನಾಗ ಸ್ಟೋರಿ ಅಂತ ಕರಿತೀವಿ. ಕತೆಯನ್ನು ನಾವು ಇಂಗ್ಲೀಷ್ನಾಗ ಏನಂತ ಕರಿತೀವಿ ಅಂದರೆ ಸ್ಟೋರಿ ಅಂತ ಕರಿತೀವಿ. ನೋಡ್ರಿ, ರೈಟರು ಪೆನ್ನನ್ನು ರೆಡಿ ಮಾಡೋಂಗಿಲ್ಲ, ಪೇಪರ್ನ ರೆಡಿ ಮಾಡೋಂಗಿಲ್ಲ. ಟೈಪ್ ರೈಟರ್ ಅಂತಂದು ಹೇಳಿದ್ರೆ ಬೆರಳಚ್ಚುಗಾರ, ಟೈಪ್ ಮಾಡೋ. ಸೊ ಇಲ್ಲಿ ನಮ್ಗೆ ಕರೆಕ್ಟ್ ಆಪ್ಷನ್ ಯಾವುದಾಗತ್ತೆ ಅಂತಂದು ಹೇಳಿದ್ರೆ ಆಪ್ಷನ್ ಸಿ ಆಗತ್ತೆ, ಆಪ್ಷನ್ ಸಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ನೋಡಿರ್ಬೋದು ನೀವು, ನರ್ಮದಾ ನದಿ ಅಂತಂದು ಬರುತ್ತೆ. ನರ್ಮದಾ ನದಿ ಎಲ್ಲಿ ಹುಟ್ಟುತ್ತಾ ಅಂತಂದು ಹೇಳ್ಬಿಟ್ಟು ನೀವು ಇದು ಯೂಟ್ಯೂಬಲ್ಲಿ ಕಮೆಂಟ್ಸ್ ಹಾಕ್ರಿ. ಈ ನರ್ಮದಾ ನದಿ ಹತ್ರ ಒಂದು ಏನಪ್ಪ ಅಂತಂದು ಹೇಳಿದ್ರೆ ಒಬ್ಬರದು ಮೂರ್ತಿಯನ್ನು ಏನಪ್ಪ ಅಂತಂದು ಹೇಳಿದ್ರೆ ರೆಡಿ ಮಾಡಿದ್ದಾರೆ ಇವಾಗ ರೀಸೆಂಟಾಗಿ. ಯಾರ್ದು? ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಂದು ಹೇಳ್ಬಿಟ್ಟು. ಸರ್ದಾರ್ ವಲ್ಲಭಾಯಿ ಪಟೇಲ್ರವ್ರದ್ದು ಏನಪ್ಪ ಅಂತಂದು ಹೇಳಿದ್ರೆ ಮೂರ್ತಿಯನ್ನು ರೆಡಿ ಮಾಡಿದ್ದಾರೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತಂದು ಕರಿತೀವಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂದರೆ ಏಕತೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿ. ವೆರಿ ಗುಡ್. ಗುಜರಾತ್ ಒಳಗಡೆ ಏನಪ್ಪ ಅಂತಂದು ಹೇಳಿದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಐತೆ. ಅಕ್ಟೋಬರ್ 31 ಏನಂತಂದು ಹೇಳಿದ್ರೆ ಅದನ್ನು ಆಚರಣೆ ಮಾಡ್ತಾರೆ. ಅವಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರದ್ದು ಹುಟ್ಟಿದ ಹಬ್ಬ. ಏಕತಾ ಪ್ರತಿಮೆ. ವೆರಿ ಗುಡ್. ಅದನ್ನು ನಾವು ಏನಂತ ಕರಿತೀವಿ? ಏಕತಾ ಪ್ರತಿಮೆ. ಇನ್ನೊಬ್ರು ಆನ್ಸರ್ ಹೇಳಿದ್ರು ಉಕ್ಕಿನ ಮನುಷ್ಯ ಅಂತ ಕರೀತಾರೆ ಅಂತಂದೇಳಿ. ಸೊ ಐರನ್ ಮ್ಯಾನ್ ಅಂತ ಕರೀತಾರೆ. ಇಂಗ್ಲೀಷ್ನಾಗ ಏನಂತಂದು ಹೇಳಿದ್ರೆ ಐರನ್ ಮ್ಯಾನ್ ಅಂತಂದು ಹೇಳಿ ಕರೀತಾರೆ. ವೆರಿ ಗುಡ್. ಈ ಥರ ಡಿಸ್ಕಷನ್ ಮಾಡ್ತಾ ಹೋಗ್ಬೇಕು. ಭಾಳ ಏನಂತಂದು ಹೇಳಿದ್ರೆ ಡಿಸ್ಕಷನ್ ಆಗ್ತಾ ಹೋಗುತ್ತೆ. ಐರನ್ ಮ್ಯಾನ್ ಅಂತಂದು ಕರೀತಾರೆ. ಸೊ ಇಲ್ಲಿ ನೋಡ್ರಿ, ಇವ್ರು ಏನು ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಜಸ್ಟ್ ನಿಮ್ಗೆ ಏನಂತಂದು ಹೇಳಿದ್ರೆ ಒಂದು ಆನ್ಸರು. ಸರ್ದಾರ್ ವಲ್ಲಭಾಯಿ ಪಟೇಲ್ರವ್ರು ಏನು ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಹಿಂದಿನ ಕಾಲದಲ್ಲಿ ನಮಗೆ 1947 ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಸ್ವತಂತ್ರ ಸಿಕ್ಕಾಗ ಏನಾಗತ್ತೆ ಅಂತಂದು ಹೇಳಿದ್ರೆ ಹಲವಾರು ಜನ ರಾಜರ ಆಳ್ವಿಕೆ ನಡೆಸ್ತಿರ್ತಾರೆ. ಹಲವಾರು ರಾಜರುಗಳಿರ್ತಾರೆ. ಕೆಲವೊಂದು ಜನ ನಾವು ಇಂಡಿಯಾಕ್ಕೆ ಸೇರ್ತೀವಿ, ಇನ್ನು ಕೆಲವು ಜನ ನಾವು ಪಾಕಿಸ್ತಾನಕ್ಕೆ ಸೇರ್ತೀವಿ ಅಂತಂದು ಹೇಳಿ ಇಲ್ಲಿದ್ದಾರೆಲ್ಲ ಪಾಕಿಸ್ತಾನಕ್ಕೆ ಸೇರ್ತಾರೆ. ಇಲ್ಲಿ ಕೆಲವು ಜನ ಏನಂತಂದು ಹೇಳಿದ್ರೆ ಇಂಡಿಯಾಕ್ಕೆ ಸೇರ್ತಾರೆ. ಬಟ್ ಆದ್ರೆ ಇಲ್ಲಿ ಕೆಲವೊಂದು ಜನಗಳೇನು ಮಾಡ್ತಾರೆ ಅಂತಂದು ಹೇಳಿದ್ರೆ ಅವರು ಸರಿ ಇರಂಗಿಲ್ಲ ನೋಡ್ರಿ. ಸೊ ಅದರಲ್ಲಿ ಯಾರು ಅಂತಂದು ಹೇಳಿದ್ರೆ ಒಂದು ಪ್ರದೇಶ ಹೈದರಾಬಾದ್ ನಿಜಾಮ ಅಂತ ಕರಿತೀವಿ. ಹೈದರಾಬಾದ್ ನಿಜಾಮ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರದೇಶ ಯಾವುದಂತಂದು ಹೇಳಿದ್ರೆ ಜುನಾಗಢ್, ಗುಜರಾತ್ದಲ್ಲಿ ಜುನಾಗಢ್. ಆಮೇಲೆ ಇನ್ನೊಂದು ಜಮ್ಮು ಕಾಶ್ಮೀರ್. ಈ ಪ್ರದೇಶಗಳೇನಂತಂದು ಹೇಳಿದ್ರೆ ನಾವು ಯಾರಿಗೂ ಸೇರಂಗಿಲ್ಲ, ನಮ್ಮ ಪಾಡಿಗೆ ನಾವು ಇರ್ತೀವಿ. ಸೊ ಇವ್ರೇನಂತಂದು ಹೇಳಿದ್ರೆ ನಾವು ಯಾರಿಗೂ ಸೇರಂಗಿಲ್ಲ, ನಮ್ಮ ಪಾಡಿಗೆ ನಾವು ಇರ್ತೇವೆ ಅವನಪ್ಪ ಅಂತಂದು ಹೇಳಿದ್ರೆ ಹೇಳ್ತಿರ್ತಾರೆ. ನಾವು ಪಾಕಿಸ್ತಾನಕ್ಕೆ ಸೇರಂಗಿಲ್ಲ, ನಾನು ಇದಕ್ಕೂ ಸೇರಂಗಿಲ್ಲ, ಇಂಡಿಯಾಕ್ಕೂ ಸೇರಂಗಿಲ್ಲ. ಆ ಟೈಮಲ್ಲಿ ಏನಂತಂದು ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ಆಲ್ರೆಡಿ ಏನಂತಂದು ಹೇಳಿದ್ರೆ ಎಲ್ಲ ಕಡೆ ಹೋಗ್ಬಿಟ್ಟು ಎಲ್ಲ ರಾಜರನ್ನ ಮನವೊಲಿಸ್ಬಿಟ್ಟು ಅಖಂಡ ಭಾರತಕ್ಕೆ ಏನಂತಂದು ಹೇಳಿದ್ರೆ ನಾಂದಿ ಹೇಳಿರ್ತಾರೆ, ಎಲ್ಲರನ್ನೂ ಸೇರಿಸ್ಕೊಂಡಿರ್ತಾರೆ. ಬಟ್ ಆದರೆ ಇವರು 3 ಜನ ಭಾಳ ತುಂಬ ಹಾರಾಡ್ತಿರ್ತಾರೆ. ನಮ್ಮ ಲ್ಯಾಂಗ್ವೇಜ್ದಾಗ ಹೇಳ್ಬೇಕಂದ್ರೆ ಭಾಳ ಓವರ್ ಮಾಡ್ತಿರ್ತಾರೆ. ಆ ಟೈಮ್ದಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ರಿದ್ದರು ಏನು ಮಾಡ್ತಾರೆ ಅಂದ್ರೆ ಸೈನಿಕ ಕಾರ್ಯಾಚರಣೆ ಮಾಡ್ತಾರೆ. ಯಾರ ಮೇಲೆ? ಹೈದರಾಬಾದ್ ನಿಜಾಮನ ಮೇಲೆ ಸೈನಿಕ ಕಾರ್ಯಾಚರಣೆ ಮಾಡಿಬಿಟ್ಟು ಅವನನ್ನು ಸೋಲಿಸಿ ಏನಂತಂದು ಹೇಳಿದ್ರೆ ಅದನ್ನು ಇಂಡಿಯಾಕ್ಕೆ ತೊಗೊತಾರೆ. ಇದನ್ನು ನಾವು ಏನಂತ ಕರಿತೀವಿ ಅಂದ್ರೆ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ಆಪರೇಷನ್ ಪೋಲೋ ಅಂತಂದು ಹೇಳ್ಬಿಟ್ಟು. ಆಪರೇಷನ್ ಪೋಲೋ ಅಂತಂದು ಹೇಳ್ತೀವಿ. ಆ ಸೈನಿಕ ಕಾರ್ಯಾಚರಣೆಗೆ ಏನಂತ ಕರಿತೀವಿ? ಆಪರೇಷನ್ ಪೋಲೋ ಅಂತ ಕರಿತೀವಿ. ಸೊ ಎಲ್ರಿಗೂ ಕ್ಲಿಯರ್ ಆಯ್ತಾ ಇದು ಆಪರೇಷನ್ ಪೋಲೋ? ಆಮೇಲೆ ನಾನು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀನಿ ಆಪರೇಷನ್ ಪೋಲೋ. ಸೊ ಅವ್ನು ಸೇರಂಗಿಲ್ಲ, ಅವಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಸೈನಿಕ ಕಾರ್ಯಾಚರಣೆ ಹೋಗಿ ಅವ್ರನ್ನ ಕೊಂದ್ಬಿಡ್ರಿ ಅಂತಂದೆ ಆಪರೇಷನ್ ಪೋಲೋ ಅಂತಂದು ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಜುನಾಗಢ್ ಜನ ಏನಂತಂದು ಹೇಳಿದ್ರೆ ನಾವೆಲ್ಲರೂ ಭಾರತಕ್ಕೆ ಸೇರಂತಂದು ಬರುತ್ತಾ. ಅವಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏನೇನು ಮಾಡ್ತಾರೆ ಅಂತಂದು ಹೇಳಿದ್ರೆ ಜನರ ಮತವನ್ನು ತೊಗೊತಾರೆ. ಎಷ್ಟು ಜನ ಪಾಕಿಸ್ತಾನಕ್ಕೆ ಸೇರಬೇಕು, ಎಷ್ಟು ಜನ ಭಾರತಕ್ಕೆ ಸೇರಬೇಕು. ಯಾಕಂದ್ರೆ ಅದು ಪಾಕಿಸ್ತಾನ ಬಾರ್ಡ್ರಿಗೆ ಇರುತ್ತೆ. ಎಲ್ಲ ಜನ ಏನಂತಂದು ಹೇಳಿದ್ರೆ ಜನಮತ ಅಂತಂದು ಹೇಳ್ತೀವಿ. ಜನಮತದಿಂದ ಏನು ಮಾಡ್ತಾರೆ? ಭಾರತಕ್ಕೆ ಬರ್ತಾರೆ. ನೆಕ್ಸ್ಟ್ ಇಲ್ಲೊಬ್ಬದ ನೋಡ್ರಿ, ಜಮ್ಮು ಕಾಶ್ಮೀರ್ ರಾಜ ಯಾರು? ಹರಿ ಸಿಂಗ್ ಅಂತಂದು ಹೇಳ್ಬಿಟ್ಟು ಇವನ್ನ ಸೇರಂಗಿಲ್ಲ ಅಂತಂದು ಹೇಳ್ತಾರೆ. ಇಂಥ ಟೈಮ್ನ ನೋಡ್ಬಿಟ್ಟು ಪಾಕಿಸ್ತಾನದವ್ರು ಇದ್ದಾರೆ ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ ಇವನ ಮೇಲೆ ದಾಳಿ ಮಾಡ್ತಾರೆ. ಪಾಕಿಸ್ತಾನದವ್ರು ಇದ್ದಾರೆ ಅಂದರೆ ಇವನ ಮೇಲೆ ದಾಳಿ ಮಾಡ್ತಾರೆ. ಮತ್ತೇನು ರಕ್ಷಣೆ ಮಾಡ್ಕೋಬೇಕಲ್ಲ, ಅವಾಗ ರಾಜ ಹರಿ ಸಿಂಗ್ ಇದ್ದಾವ ಏನು ಮಾಡ್ತಾ ಅಂತಂದು ಹೇಳಿದ್ರೆ ಒಂದು ಒಪ್ಪಂದವನ್ನು ಮಾಡ್ಕೊತಾನ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಅಂತ ಕರಿತೀವಿ. ಅಂತಂದು ಕರಿತೀವಿ. ಇದನ್ನು ಕರೆಕ್ಟಾಗಿ ವರ್ಡ್ ನೆನ್ಪಿಟ್ಕೊಡ್ರಿ. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಅಂತಂದು ಹೇಳ್ಬಿಟ್ಟು ಇದನ್ನು ಯಾರ ಜೊತೆಗೆ? ಜವಾಹರ್ಲಾಲ್ ನೆಹರು ಜೊತೆಗೆ ಒಪ್ಪಂದವನ್ನು ಮಾಡ್ಕೊತಾನ. ಅವಾಗ ಭಾರತಕ್ಕೆ ಸೇರ್ತಾನೆ. ಅದು ಪ್ರಾಪರಾಗಿ ಸೇರಂಗಿಲ್ಲ. ಅಷ್ಟರೊಳಗಡೆ ಇವು ಹೇಳಿ ಬಂದು ಸೈನ್ ಮಾಡೋದ್ರೊಳಗಡೆ ಕೆಲವೊಂದು ಭಾಗಗಳನ್ನು ಪಾಕಿಸ್ತಾನದವರು ಅಕ್ಯುಪೈ ಮಾಡ್ಕೊತಾರೆ. ಅದಕ್ಕೋಸ್ಕರ ನೀವು ಇಲ್ಲಿವರೆಗೂ ನೋಡಿರ್ಬೋದು ಜಮ್ಮು ಕಾಶ್ಮೀರದಲ್ಲಿ ಕೆಲವೊಂದು ಪ್ರದೇಶಗಳು ಏನಿದಾವೆ ಅಂತಂದು ಹೇಳಿದ್ರೆ ಪಾಕಿಸ್ತಾನದವ್ರು ಅದನ್ನು ನಾವು ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ.
ನಮ್ಗೇನು ಭಾಳತ್ತೇನಿಲ್ಲ. ಇವಾಗ ನೋಡ್ರಿ ಮೋದಿಜಿ ಇದನ್ನು ಆಲ್ರೆಡಿ ಆರ್ಟಿಕಲ್ 370 ತೆಗೆದು ಹಾಕದ ಮೋದಿಜಿ. ನೆಕ್ಸ್ಟ್ ಇನ್ನೊಂದು ಸಾರಿ ಅವರ ಆಯ್ಕೆಯಾಗಿ ಬಂದರು ಅಂತಂದು ಹೇಳಿದ್ರೆ ಇಲ್ಲಿ POK ಐತಲ್ಲ, ಇದನ್ನು ಕೂಡ ಏನಂತಂದು ಹೇಳಿದ್ರೆ ನಮ್ಮೊಳಗೆ ಸೇರಿಸ್ಕೊತಾರೆ. ಅವ್ರು ಬರಲಿಲ್ಲ ಅಂತಂದು ಹೇಳಿದ್ರೆ ಅವ್ರ ಶಿಷ್ಯ ಬರ್ತಾನೆ, ಯಾರು? ಯೋಗಿಜಿ ಬರ್ತಾನೆ. ಮೋದಿಜಿ ಹೋಗಿ ಯೋಗಿಜಿ ಬರ್ತಾನೆ. ಅವಾಗೇನಿಲ್ಲ, ಇಡೀ ಪಾಕಿಸ್ತಾನ ತೊಗೊತಾನ ನಾವು. ಕೆಲವು ಜನ ಹೇಳ್ತಾರೆ ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶದ ಅತಿ ಎತ್ತರದ ಪರ್ವತ ಯಾವುದು ಅಂತಂದೇಳಿ. ನಾನು ಇದನ್ನು ಡಿಸ್ಕಷನ್ ಮಾಡ್ಬೇಕು, ಎಲ್ರಿಗೂ ಹೇಳ್ಬೇಕು, ಯಾಕಂದ್ರೆ ನೀವೆಲ್ಲರೂ ಸೋಲ್ಜರ್ಸ್ ಆಗೋರು. ನೀವು ಹೇಳ್ರಿ, ನಮ್ಮ ಭಾರತ ದೇಶದ ಅತಿ ಎತ್ತರದ ಪರ್ವತ ಯಾವುದು? ನಮ್ಮ ಭಾರತ ದೇಶದ ಅತಿ ಎತ್ತರದ ಪರ್ವತ. ನನ್ನ ಕ್ಲಾಸಸ್ ಯಾರು ನೋಡಿರ್ತೀರಿ ಅವ್ರಿಗೆ ಗೊತ್ತಿರುತ್ತೆ. ಇನ್ನು ಬೇರೆದರ ಕ್ಲಾಸ್ ನೋಡಿದಾರೆ ಇರ್ತಾರೆ, ಧಾರವಾಡದಾಗ ಹೋಗಿ ಬೇರೆ ಕಡೆ ಹೋಗಿ ಎಲ್ಲೆಲ್ಲ ಹೋಗಿ ಅಥವಾ ಯೂಟ್ಯೂಬಲ್ಲಿ ಯಾರ್ದಾದ್ರೂ ಆನ್ಸರ್ ಕಾಂಚನಜುಂಗ ಅಂತಂದೈತೇನು? ಕೆಲವು ಬುಕ್ಗಳಲ್ಲೂ ಕೂಡ ಕೊಟ್ಟಿದ್ದಾರೆ. ಆ ಬುಕ್ಸ್ಗಳ ಹೆಸರುಗಳೆಲ್ಲ ಬೇಡ, ಕಾಂಚನಜುಂಗ ಅಂತಂದು ಹೇಳಿ ಯಾರಿಗಾದ್ರು ನೋಡ್ರಪ್ಪ, ನೀವ ಬಿಟ್ಟು ಕೊಟ್ಟಂಗೆ. ನಮ್ಮ ದಿನ ಏನಂತಂದು ಹೇಳಿದ್ರೆ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತಂದು ಏನು ಬರುತ್ತಲ್ಲ, ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ಇಂಡಿಯಾ ಇದು. ಓಕೆ, ಈ ಪ್ರದೇಶದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ K2 ಅಂತಂದು ಬರುತ್ತೆ. ಇದನ್ನು ನಾವು ಏನಂತ ಕರಿತೀವಿ? ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ. ಇದು ಅವ್ರದ್ದಲ್ಲ, ನಮ್ಮ ಸ್ವತ್ತಿದು. ಯಾಕೆ ಬಿಟ್ಕೊಡ್ತೀರಿ? ಸೊ K2 ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶದ ಅತಿ ಎತ್ತರದ ಪರ್ವತ, ಕಾಂಚನಜುಂಗ ಅಲ್ಲ. ಯಾವ ಹೇಳ್ತಾನೆ ಮೆಟ್ ತೊಗೊಂಡು ಬಿಡ್ರಿ. ಯಾಕೆ ಅವಂದು ಯಾಕೆ ಕೊಡಾಕತ್ತೀರಿ? ಪಾಕಿಸ್ತಾನದವ್ರಿಗೆ ಯಾಕೆ ಕೊಡ್ಬೇಕು? ಇದು ನಮ್ಮ ಇಂಡಿಯಾ ಪಾರ್ಟ್. ಇದು ಇಂಡಿಯಾ ಪಾರ್ಟ್ ಅಂತಂದು ಹೇಳಿದ್ರೆ ಇದ್ರದ್ದು ಹೈಟ್ ಕಾಂಚನಜುಂಗಕ್ಕಿಂತನೂ ಜಾಸ್ತಿ ಐತಿ. ಸೊ ನಮ್ಮ ಭಾರತ ದೇಶದ ಅತಿ ಎತ್ತರದ ಪರ್ವತ ಯಾವುದು? ಕಾಂಚನಜುಂಗ ಅಲ್ಲ, K2 ಅಂತಂದು ಹೇಳ್ತೀವಿ. ಇದಕ್ಕೆ ಹೆಸರೇನಪ್ಪ ಅಂತಂದು ಹೇಳಿದ್ರೆ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತಂದು ಹೇಳ್ತೀವಿ. ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತಂದು ಹೇಳ್ತೀವಿ. ಇದು ಒಂದು ಪಾಯಿಂಟ್ನ ನೀವು ಕ್ಲಿಯರ್ ಮಾಡಿ ಇಟ್ಕೋಬೇಕು. ಅದಾದ್ರೆ ನೆಕ್ಸ್ಟ್ ನೋಡ್ರಿ ಕ್ವಶನ್. ನೀವು ಇನ್ನೊಬ್ಬರು ಇನ್ನೊಂದು ಏನಂತಂದು ಹೇಳಿದ್ರೆ, ನೀವು ಯಾರ್ಯಾರು ಹೋಗ್ತೀರಿ ನಡುವ, ನೀವು ಹೋಗಿಬಿಡ್ರಿ ಆ ಕಡೆನ, ಕ್ಲಾಸ್ಗೆ ಬರೋಕೆ ಹೋಗ್ಬೇಡ್ರಿ, ಹೇಳೋದು ಕೇಳೋವರೆಗೂ ಬರಬೇಕು. ನೆಕ್ಸ್ಟ್ ಇನ್ನೊಂದು ಸರಿ ನೀವು ಎಲ್ಲಾದರೂ ಎಕ್ಸಿಟ್ ಆದ್ರಿ ಅಂತಂದು ಹೇಳಿದ್ರೆ ನಿಮ್ಮನ್ನು ಎಂಟ್ರಿ ಮಾಡ್ಕೊಳಂಗಿಲ್ಲ ನಾನು ನೆಕ್ಸ್ಟ್ ನಾಳೆಗೆ ನೋಡ್ಕೊತೀನಿ ಬಿಡ್ರಿ. ಅವ್ರನ್ನ ಯಾರು ಎಕ್ಸಿಟ್ ಆಗತ್ತೀರಿ ಆಗ್ರಿ ನೀವು ಹೇಳ್ತೇನೆ. ನಿಮ್ಗೆ ರೆಕಾರ್ಡೆಡ್ ಕ್ಲಾಸ್ ಹಾಕಂಗಿಲ್ಲ, ನಾನು ಡೈಲಿ ಕ್ಲಾಸ್ ಅಟೆಂಡ್ ಆಗ್ರಿ. ನೆಕ್ಸ್ಟ್ ನೋಡ್ರಿ, ಡಾಕ್ಟರ್ ಅಂತಂದು ಹೇಳಿದ್ರೆ ಏನಂತ ಹೇಳ್ತೀವಿ? ಹಾಸ್ಪಿಟಲ್ ಅಂತಂದು ಹೇಳ್ತೀವಿ. ಟೀಚರ್ ಅಂತಂದು ಹೇಳಿದ್ರೆ ಡಾಕ್ಟರ್ ಹಾಸ್ಪಿಟಲ್ದಾಗದ. ಟೀಚರ್ ಅಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಸ್ಕೂಲ್ ಅಂತಂದು ಕೊಟ್ಟಿಲ್ಲ, ಸ್ಕೂಲ್ ಅಂತಂದು ಕೊಟ್ಟಿಲ್ಲ, ಅದ್ರ ಬದಲಾಗಿ ಏನೋ ಒಂದು ಕೊಟ್ಟಿದ್ದಾನೆ, ಕ್ಲಾಸ್ ರೂಮ್ ಅಂತಂದು ಕೊಟ್ಟಿದ್ದಾನೆ. ಅಲ್ಲಿ ಏನೇ ಚೇಂಜಸ್ ಮಾಡಿದ್ರು ಕೂಡ ನೀವೇನಂತಂದು ಹೇಳಿದ್ರೆ ಆನ್ಸರ್ಸ್ಗಳನ್ನು ಹಾಕೋಕೆ ನೀವು ರೆಡಿ ಆಗಿರಬೇಕು. ಎಸ್, ಎಲ್ರಿಗೂ ಗೊತ್ತಾಯ್ತಾ? ಸೊ ಇಷ್ಟೇನಪ್ಪ ಅಂತಂದು ಹೇಳಿದ್ರೆ ನಾವು ಇಲ್ಲಿವರೆಗೂ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಕೆಲವೊಂದು GK ಪಾಯಿಂಟ್ಸ್ಗಳನ್ನು ಕೂಡ ಏನಂತಂದು ಹೇಳಿದ್ರೆ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ನಾನು ನಿಮ್ಗೊಂದು ಏನಪ್ಪ ಅಂತಂದು ಹೇಳಿದ್ರೆ ಇವಾಗ ಒಂದು ಆನ್ಸರ್ಸ್ಗಳನ್ನ ಹೇಳ್ತೀನಿ. ಸೊ ಇಲ್ಲಿ ನೋಡ್ರಿ, ಸೊ ಈ ಥರ ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶ ಇದೇನಪ್ಪ ಅಂತಂದು ಹೇಳಿದ್ರೆ ನಮ್ಮ ಭಾರತ ದೇಶ ಅಂತ ಅಂದ್ಕೊಡ್ರಿ ಇವಾಗಿಂದ ಇದಕ್ಕೆ. ಸೊ ನಮ್ಮ ಆರ್ಮಿ ಅಂತ ಬಂದಾಗ ಏನಂತಂದು ಹೇಳಿದ್ರೆ 7 ಕಮಾಂಡ್ಗಳು ಬರ್ತಾವೆ. 7 ಕಮಾಂಡ್ಗಳು ಬರ್ತವೆ. ಯಾರ್ಯಾರಿಗೆ ಗೊತ್ತೈತಾ? 7 ಕಮಾಂಡ್ಗಳು ಬರ್ತವೆ. ಆರ್ಮಿ ಅಂತ ಬಂದಾಗ 7 ಕಮಾಂಡ್. ಒಂದೇನಪ್ಪ ಅಂತಂದು ಹೇಳಿದ್ರೆ ಪುಣೆ ಅಂತಂದು ಹೇಳ್ತೀವಿ, ಸದರ್ನ್ ಕಮಾಂಡ್ ಅಂತಂದು ಹೇಳ್ತೀವಿ, ಪುಣೆ. ಆ ಥರ ಏನಂತಂದು ಹೇಳಿದ್ರೆ ನೆಕ್ಸ್ಟ್ ಸೆಂಟ್ರಲ್ ಕಮಾಂಡ್ ಡೆಲ್ಲಿ ಅಂತಂದು ಹೇಳ್ತೀವಿ. ಈ ಥರ 7 ಕಮಾಂಡ್ಸ್ಗಳಿದಾವ. ಆರ್ಮಿ ಜಾಯ್ನ್ ಆಗೋರು ಕಂಪಲ್ಸರಿ ಈ 7 ಕಮಾಂಡ್ಸ್ಗಳನ್ನ ನೋಡ್ಕೋಬೇಕು. ಇವೇನಪ್ಪ ಅಂತಂದು ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಆಗ್ತಾವೆ. ಟೋಟಲ್ ಆಗಿ 7 ಕಮಾಂಡ್ಸ್ಗಳು ಬರ್ತಾವೆ. 7 ಕಮಾಂಡ್ಗಳನ್ನು ನೀವು ನೋಡ್ಕೋಬೇಕು. ಆಮೇಲೆ ಆರ್ಮಿ ಬಗ್ಗೆನೂ ಕೂಡ ಏನಂತಂದು ಹೇಳಿದ್ರೆ ನಿಮ್ಗೆ ನಾಲೆಜ್ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಏನಂತಂದು ಹೇಳಿದ್ರೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಅದ್ರ ಬಗ್ಗೆ. ಆ ವಿಡಿಯೋವನ್ನು ಕೂಡ ಏನಂತಂದು ಹೇಳಿದ್ರೆ ನಾನು ಎಂಡಿಗೆ ಹಾಕಿರ್ತೀನಿ. ಸೊ ಅದನ್ನೇನಂತಂದು ಹೇಳಿದ್ರೆ ನೋಡ್ಕೊ. ಇವಾಗ ಯಾರಾದರೂ ನೋಡ್ತೀನಿ ಅಂತಂದು ಹೇಳಿದ್ರೆ ನಾನು ಇವಾಗಲೇ ಹಾಕಿರ್ತೀನಿ, ನಿಮ್ಮ ಕ್ಲಾಸ್ ಮುಗಿದ ತಕ್ಷಣ ಹಾಕಿರ್ತೀನಿ. ಆಮೇಲೆ ನೆಕ್ಸ್ಟ್ ಇದೇನು ವಿಡಿಯೋ ಐತಲ್ಲ ರೆಕಾರ್ಡೆಡ್ ವಿಡಿಯೋ, ಅದನ್ನು ನಾನು ಏನಪ್ಪ ಅಂತಂದು ಹೇಳಿದ್ರೆ ನಾಳೆ ಮಾರ್ನಿಂಗ್ ಅಂದರೆ ಅಪ್ಲೋಡ್ ಮಾಡಿರ್ತೀನಿ. ಇಷ್ಟೇನಂತಂದು ಹೇಳಿದ್ರೆ ಇವತ್ತಿನ ಕ್ಲಾಸು. ನಾಳೆ ಕ್ಲಾಸಲ್ಲಿ ಬೇಗ ಜಾಯ್ನ್ ಆಗಬೇಕು. ನಾಳೆ ಕ್ಲಾಸ್ ಏನಂತಂದು ಹೇಳಿದ್ರೆ 9 ಗಂಟೆಗಿತ್ತಂದ್ರೆ 9 ಗಂಟೆಗೆ ಬೇಗ ಜಾಯ್ನ್ ಆಗ್ರಿ. ಫಸ್ಟ್ಗೆ LCM ಸಾಲ್ವ್ ಮಾಡೋಣ, ಆಮೇಲೆ 2 ಕ್ವಶನ್ನು, ಆಮೇಲೆ ಇದ್ರ ಮೇಲೆ 2 ಕ್ವಶನ್ ಸಾಲ್ವ್ ಮಾಡೋಣ ಇವಾಗ ಮಾಡಿರೋದು. ಆಮೇಲೆ ನಾಳೆಗೆ ಹೊಸ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ನಾಳೆಗೇನಪ್ಪ ಅಂತಂದರೆ ಇನ್ನೊಂದು ಹೊಸ ಟಾಪಿಕ್ನ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಮಧ್ಯಾಹ್ನ ಏನು ಮಾಡಿರ್ತೀನಿ ಅಂತಂದು ಹೇಳಿದ್ರೆ ಒಂದು ಒರಿಜಿನಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಹಾಕಿರ್ತೀನಿ.
ಸೊ ನಾನು ಕೇಳಿರೋ ಕ್ವಶನ್ಸ್ಗೆ ನೀವೆಲ್ಲರೂ ಏನಂತಂದು ಹೇಳಿದ್ರೆ ಈಗೇನು ಅಟೆಂಡ್ ಆಗತ್ತಿರಲ್ಲ ಎಲ್ಲರೂ ಟೈಪ್ ಮಾಡಿ ಹಾಕ್ರಿ. ಈಗೇನು ನೀವು ನನಗೆ ಟೈಪ್ ಮಾಡಿ ಹಾಕಿರಲ್ಲ ಸೇಮ್ ಅದೇ ಥರ ನಾನು ಕೇಳಿದ ತಕ್ಷಣ ಟೈಪ್ ಮಾಡಿ ಹಾಕೋದು, ಆಮೇಲೆ ನಾನು ಆನ್ಸರ್ ಹೇಳ್ತೀನಿ ಕರೆಕ್ಟ್ ಆಗುತ್ತೋ ಇಲ್ವೋ ಅಂತಂದೇಳಿ. ಎಸ್ಸಪ್ಪ ನಾನು ಎಲ್ಲನೂ ನೋಡ್ಕೊತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.